ಮ್ಯಾಮ್ ಆರ್ ಗೋಲ್ಡ್ ಪ್ಯಾಲೇಸ್ ಈಗ ಹಲ್ಸೂರ್ನಲ್ಲಿ 4ನೇ ಬ್ರಾಂಚ್ ಓಪನ್ ಮಾಡ್ತಾ ಇದೆ. ಜಯನಗರ, ಯಲಹಂಕ, ಮಲ್ಲೇಶ್ವರಂಲಿ ರನ್ನಿಂಗ್ ಸಕ್ಸಸ್ಫುಲ್ಲಿ. ಸೊ ಹಲ್ಸೂರ್ನಲ್ಲಿ ಓಪನ್ ಆಗ್ತದೆ ಆ್ಯಂಡ್ ಇನಾಗ್ರೇಷನ್ಗೆ ಬಂದಿದ್ದೀರಾ, ಎಷ್ಟು ಖುಷಿ ಇದೆ? ಅಫ್ಕೋರ್ಸ್ ಖುಷಿ ಇದ್ದೇ ಇದೆ. ನಾನು ಅವರ ರೆಗ್ಯುಲರ್ ಕಸ್ಟಮರ್ ಯಲಹಂಕನಲ್ಲಿ. ನಾನು ಇರೋದು ಯಲಹಂಕನಲ್ಲಿ. ಸೊ ನಾನು ರಮೇಶ್ ಸರ್ಗೆ ಹೇಳಿದ್ದೀನಿ ಕೂಡ ಎಷ್ಟೊಂದು ಸರಿ ಅರ್ಜೆಂಟಲ್ಲಿ ಏನೋ ಬೇಕು ಅಂತಂದಾಗ ಐ ರಶ್ ಟು ಆರ್ ಗೋಲ್ಡ್ ಪ್ಯಾಲೇಸ್. ನಮ್ಮ ಯಲಹಂಕ ಓಲ್ಡ್ ಟೌನಲ್ಲಿ ಸರ್ಕಲಲ್ಲೇ ಸಿಗ್ನಲಲ್ಲೇ ಇದೆ, ದೊಡ್ಡ ಅಂಗಡಿ ಇದೆ. ಸೊ ಇಟ್ಸ್ ವೆರಿ ಕನ್ವೀನಿಯೆಂಟ್ ನನಗೆ. ಈಗ ಅವರ ಕನಸು ಅವ್ರ ಮಗನ ಕನಸು ಅಂತ ಹೇಳಿದ್ರು ಈ ಹಲ್ಸೂರ್ ಬ್ರಾಂಚ್ ಇಲ್ಲಿ ಓಪನ್ ಮಾಡಿದ್ದಾರೆ. ಮೇಯ್ನ್ ರೋಡಲ್ಲೇ, ಮಾರ್ಕೆಟ್ ರೋಡಲ್ಲೇ, ಮೇಯ್ನ್ ರೋಡಲ್ಲೇ ಇದೆ. ಸೊ ಇಡೀ ಅವರ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ಅವ್ರ ಕಡೆಯಿಂದ ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಚಿನ್ನ ಅನ್ನೋ ತುಂಬ ಇಷ್ಟ. ಸೊ ಆರ್ ಗೋಲ್ಡ್ ಪ್ಯಾಲೇಸಿಂದ ತುಂಬ ಸ್ಕೀಮ್ಸು ಇದು ಇನ್ವೆಸ್ಟ್ ಮಾಡಿ ಸೇವ್ ಮಾಡಿ ಅಂಥದ್ದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ನಾವು ಸಡನ್ನಾಗಿ ದಿಢೀರಾಗಿ ಹೋಗಿ ಒಂದು ದೊಡ್ಡ ನೆಕ್ಲೆಸ್ ಒಂದು ಇದೋ ತೊಗೋಬೇಕು ಅಂದರೆ ಇವತ್ತಿನ ಒಂದು ಗೋಲ್ಡ್ ಬೆಲೆನೆಲ್ಲ ಸಾಧ್ಯನೇ ಇಲ್ಲ. ಸೊ ಈ ರೀತಿ ಸ್ಕೀಮ್ಸು ಇದು ಇದ್ದಾಗ ಇಟ್ಸ್ ನೈಸ್ ಫಾರ್ ಲೇಡೀಸ್. ಆ್ಯಂಡ್ ಇಷ್ಟು ವೆರೈಟಿ ಆಫ್ ಚಾಯ್ಸಸ್. ಮೇಡಮ್ ಈಗ ರಮೇಶ್ ಸರ್ ಅವ್ರ ವೈಫ್ ತೋರಿಸ್ತಾ ಇದ್ರು, ಲೈಟ್ ವೇಟಲ್ಲೂ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಹೆಣ್ಮಕ್ಳಿಗೆ. ಸೊ ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ನಾವು ಇಂಡಿಯನ್ಸ್ಗೆ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸ್ಗೆ ನಮ್ಮ ಟೆಂಪಲ್ ಜ್ಯುವೆಲ್ರಿ ಅನ್ನೋದು ಯಾವಾಗಲೂ ಹೃದಯಕ್ಕೆ ತುಂಬ ಹತ್ತಿರವಾದದ್ದು. ಸೊ ಐ ಆಮ್ ಹ್ಯಾಪಿ ಟು ಬಿ ಹಿಯರ್. ಮ್ಯಾಮ್, ಇವಾಗ ನಿಮಗೆ ಜ್ಯುವೆಲ್ ಅಂದ ತಕ್ಷಣ ನೆನಪಾಗೋದು ಯಾವುದು? ಆ್ಯಂಡ್ ಸರ್ ಫಸ್ಟ್ ಕೊಡ್ಸಿದ ಜ್ಯುವೆಲ್ ನೆನಪಿದೆಯಾ? ಏನಾದರೂ ಗೋಲ್ಡ್, ಸಿಲ್ವರ್, ಡೈಮಂಡ್, ಎನಿಥಿಂಗ್? ಅವ್ರು ಕೊಡ್ಸಿರೋದೇನು ಕಟ್ಟಿರೋದಿಲ್ಲ ಇದೆಯಲ್ಲ. ದಿಸ್ ಇಸ್ ಮೈ ಮೋಸ್ಟ್ ಪ್ರೆಷಸ್ ಜ್ಯುವೆಲ್ರಿ, ನನ್ನ ತಾಳಿ. ದಿಸ್ ಇಸ್ ಮೈ ಬೆಂಗಾಲಿ ತಾಳಿ. ಆ್ಯಂಡ್ ಇದು ನನ್ನ ಸೌತ್ ಇಂಡಿಯನ್, ನನ್ನ ಕನ್ನಡ ತಾಳಿ. ಬೆಂಗಾಲೀಸ್ ಇದನ್ನ ವಿ ವೇರ್ ದಿಸ್ ವಿತ್ ರೆಡ್ ಆ್ಯಂಡ್ ವೈಟ್. ಅದು ಪೋಲಾ, ಶೋಖ, ಲೋಹ ಅಂತ ಹೇಳ್ತೀವಿ. ಇದು ಲೋಹ, ಪಂಚಲೋಹ. ಶೋಖ ಅಂದರೆ ಶಂಖ, ಬಿಳಿ ಬಳೆ. ಆ್ಯಂಡ್ ಪೋಲಾ ಅನ್ನೋದು ರೆಡ್ ಬಳೆ. ಆ ಬಿಳಿ ಬಳೆ, ರೆಡ್ ಬಳೆ ನಾ ಬರೀ ಪೂಜೆ ಮಾಡುವಾಗ ಹಾಕೋತೀನಿ. ಬಿಕಾಸ್ ಆ ಶಂಖದ್ದು ಬಹಳ ಸುಲಭವಾಗಿ ಒಡೆದು ಬಿಡುತ್ತೆ. ಆ ಶಂಖನ ಕಟ್ ಮಾಡಿರೋಂಥ ಬಳೆ ಅದು. ಸೊ ಹಾಗಾಗಿ ನಾನು ಈ ಲೋಹ ಮಾತ್ರ ಯಾವಾಗಲೂ ಕೈಯಲ್ಲಿರುತ್ತೆ. ಇದು ಅಮ್ಮ ಮತ್ತು ಯಜಮಾನ್ರು ಕಟ್ಟಿದ್ದು, ಇದು ಯಾವಾಗಲೂ ಕತ್ತಲ್ಲಿರುತ್ತೆ. ಸೊ ದಿಸ್ ಇಸ್ ಮೈ ಮೋಸ್ಟ್ ಪ್ರೆಷಸ್. ಬಟ್ ಜ್ಯುವೆಲ್ರಿ ಅಂತ ನೀವು ಕೇಳಿದ್ರೆ ನಾನು ತುಂಬ ಇಷ್ಟಪಡೋದು ಇದು. ಆಕ್ಚುಲಿ ಲುಕಿಂಗ್ ವೆರಿ ಪ್ರಿಟಿ ವಿತ್ ದಟ್. ನಾನು ಮುಂಚೆನೇ ಹೇಳ್ಬೇಕು ಅನ್ಕೊಂಡೆ. ತುಂಬ ಆಸೆ ಪಟ್ಟು ಬಹಳ ವರ್ಷಗಳ ಹಿಂದೆನೆ ಮೂಗು ಚುಟ್ಟಿಸ್ಕೊಂಡು ಆವಾಗಿಂದ ನಾನು ಬಹಳ ಆಸೆ ಪಟ್ಟು ಹಾಕೊಳ್ಳುವಂಥ ಒಂದೇ ಒಂದು ಜ್ಯುವೆಲ್ರಿ ಅಂದರೆ ನಾನು ಮೂಗ್ಬಟ್ಟು. ಅಂದ್ರೆ ನಿಮಗೆ ಜ್ಯುವೆಲ್ಸ್ ಅಂತ ಬಂದಾಗ ಮೂಗ್ಬಟ್ಟು ತುಂಬಾ ಪ್ರಿಯವಾದದ್ದು. ಎಸ್, ಮೋಸ್ಟ್ ಫೇವ್ರೆಟ್ ನನಗೆ. ಮ್ಯಾಮ್, ಇವಾಗ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಆರ್ ಗೋಲ್ಡ್ ಪ್ಯಾಲೇಸ್. 3 ಫ್ಲೋರ್ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನೀವು ಆ್ಯಂಡ್ ಕಸ್ಟಮರ್ಸ್ಗೆ ಏನು ಹೇಳ್ತೀರಾ? ಹಲ್ಸೂರಲ್ಲಿ ನಿಯರೆಸ್ಟ್ ಕಸ್ಟಮರ್ಸ್ ಬರಬೇಕು ಇಲ್ಲಿಗೆ. ಸೊ ಕಸ್ಟಮರ್ಸ್ಗೆ ವಾಟ್ ಯು ವಾಂಟ್ ಟು ಟೆಲ್? ಖಂಡಿತ ಇವತ್ತೇ ಆಲ್ರೆಡಿ ಇನಾಗ್ಯುರಲ್ ಆಫರ್ಸ್ ಇದೆ ಅನ್ಸುತ್ತೆ. ಆಲ್ರೆಡಿ ನೋಡಿದೆ ಎಷ್ಟೊಂದು ಜನ ಹೆಣ್ಮಕ್ಳು ಶಾಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿನ ಏರಿಯಾ ಅಲ್ಲಿ ಸುತ್ತಮುತ್ತ ಇರೋರಿಗೆ ತುಂಬ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾ ಹೇಳಿದಾಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ಕೀಮ್ಸು ಎಲ್ಲ ಇದೆ. ಸೊ ಅದನ್ನೆಲ್ಲ ಬಂದು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹಲ್ಸೂರ್ ಸುತ್ತಮುತ್ತ ಇರೋ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಡಿಸೈನ್ಸ್ ಬಗ್ಗೆ ಅಂತೂ ಹೇಳಾಗೇ ಇಲ್ಲ. ಸೋ ಮೆನಿ ಲವ್ಲಿ ಡಿಸೈನ್ಸ್. ನಾ ಹೇಳಿದೆ ಲೈಟ್ ವೇಟಲ್ಲಿ ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್. ಇವಾಗ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆ ತೊಗೋಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಅಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆಲ್ಲ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ.